ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಕಬ್ಬು ಬೆಳೆಗಾರರ ಹೋರಾಟ ನೀವು ಕೇಳಿದಿರಿ. ಗುರ್ಲಾಪುರ ಅಂತ ಇನ್ನೂ ಮರೆತಿಲ್ಲ. 3,300 ಆಗಿದ್ದಂತೆ ನಿಮ್ಗೆ ಗೊತ್ತದ. ಅದು ಲಾಸ್ ಬಜೆಟ್ ಅಂತೂ ಮೇಲೆ ಹೇಳ್ತಾನೆ ಇದ್ದೀವಿ. ಅದನ್ನು ಅಲ್ಲಗಿಡುವಂಥ ಯಾವುದೇ ಪ್ರಮಾಣಗಳು ಸಿಗ್ತಾ ಇಲ್ಲ. ಆರ್ಗ್ಯುಮೆಂಟ್ ಮಾಡ್ತಾರೆ ಅಷ್ಟೇ ವಿನ ಬಂದು ಮಾತಾಡಲಿಕ್ಕೂ ಅವಕಾಶ ಅದ. ಪ್ರತಿ ಟನ್ ಕಬ್ಬಿಗೆ ಕಡಿಮೆ ಅಂದರೂ 1,200ರಿಂದ 1,500 ತನಕ ಲಾಸ್ ಅದ ರೈತಂದು. ಆ ಲಾಸ್ ಆದರೂ ಸಹಿತ ರೈತ ಕಳಿಸ್ತಾ ಇದ್ದಾನೆ ತನ್ನ ಕಬ್ಬನ್ನು ತೆಗೆದುಕೊಳ್ಳುವಂಥ ಸಕ್ಕರೆ ಕಾರ್ಖಾನೆಗಳು ಇತ್ತೀಚೆಗೆ ಬಂದಂಥ ರಿಪೋರ್ಟ್ಗಳ ಪ್ರಕಾರ 4,682 ಕೋಟಿ ಬಿಲ್ ಬಾಕಿ ಇಟ್ಕೊಂಡಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಎಷ್ಟೇ 4,682 ಕೋಟಿ ರೂಪಾಯಿ ಬಾಕಿ ಕೊಡಬೇಕು ಇವರು. ಅದು ಯಾವಾಗಲೂ ಏನು ಎಂತೂ ಗೊತ್ತಿಲ್ಲ. ಈಗಿನ ರಿಪೋರ್ಟ್ ಹೇಳ್ತಾ ಇದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ 1,789 ಕೋಟಿ ರೂಪಾಯಿಗಳನ್ನು ರೈತರು ಕೊಡ್ಬೇಕು. ಈಗ ಇನ್ನು ಇದರಿಂದ ಬರೋದು ಬಾಗಲಕೋಟೆ 1,382 ಕೋಟಿ ಬಾಕಿ. ಅದರ ವಿಜಯಪುರ 608 ಕೋಟಿ ರೂಪಾಯಿ, ಕಲಬುರಗಿ 396 ಕೋಟಿ ರೂಪಾಯಿ, ಬೀದರ 249 ಕೋಟಿ ರೂಪಾಯಿ, ಮಂಡ್ಯ ಸುತ್ತಮುತ್ತ 12.52 ಕೋಟಿ ರೂಪಾಯಿ ಬಿಲ್ ಬಾಕಿ. ಏನಿದ ಮತ್ತು ಕಾನೂನು ಅದ ರೀ, ಕಾನೂನು ಅದ. ಕಬ್ಬು ಹಚ್ಚಿದ 14 ದಿನದೊಳಗೆ ಆ ದುಡ್ಡು ಪೇಡ್ ಮಾಡಬೇಕು. ಹಚ್ಚಿದ 14 ದಿನದೊಳಗೆ, ಯಾಕಂದ್ರೆ ಅಷ್ಟರೊಳಗೆ ಸಕ್ಕರೆಗೆ ಹೋಗಿಬಿಟ್ಟಿರ್ತದೆ. ಕಬ್ಬು ಕಡೋದು ಮಾರಿ ಸಕ್ಕರೆಯಾಗಿ ಸಕ್ಕರೆ ಮಾಡಿ ಹೋಗೋದು ರೆಡಿ ಆಗಿರ್ತದೆ. ಈ ಕಡಿಮೆ ಬಿಲ್ಲನ್ನು ಕೊಡಾಗ್ತಾ ಇರಲಿಲ್ಲ, ಅದು ಬಾಕಿ 50% ದಾಟೋದಿಲ್ಲ ಅಂತ ರಿಪೋರ್ಟ್ಸ್ ಅನ್ನಿಸ್ತಾ ಇದ್ದಾವೆ. 50% ದಾಟಿಲ್ಲ ಇದು ಅಂತೇಳಿ. ಮತ್ತು ಹಿಂಗಾದ್ರೆ ರೈತ ಬದುಕೋದು ಹೆಂಗೆ? ಬರೀ ಹೋರಾಟ ಮಾಡೋದು ನಾ ಜೀವನ ತುಂಬ. ಇದು ನಿರಂತರ ಇವರು ಗತಿಲ್ಲ ರೀ. ಇದೇನು ಬದಲಾಗಲಾರದು. ಹೋರಾಟ ಮಾಡಿದ್ರೆ ಬದಲಾಗ್ತದೆ ಅಂತ ತಿಳ್ಕೊಳ್ಳೋದು ತಪ್ಪದ. ನಮ್ಮ ರೈತರು ತಿಳ್ಕೊಬೇಕಾಗಿದೆ ಇದನ್ನು. ಮತ್ತು ಬಾಕಿ ಓಡಾಡಿದ್ರಿ ಮತ್ತೆ ಸ್ಟ್ರೈಕ್ ಮಾಡೋದು, ಮತ್ತು ಬೆನ್ನು ಹತ್ತೋದು, ಧಿಕ್ಕಾರ ಅನ್ನೋದು, ಕೂಗೋದು ಮಾಡೋದು, ಮತ್ತು ಜನಗಳ ಕೆಟ್ಟದಾಗಿ ಇರೋದು, ಇದೇ ಆಗಬೇಕಾಗ್ಯದ. ಯಾಕೆ ಮಾತ್ರ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವು ಇಷ್ಟು ಇದು ಕಬ್ಬಿದು ಭಾಳ ಇದಾಯಿತು. ಇನ್ನು ಇನ್ನುಳಿದ ಬೆಳೆಗಳ ಪರಿಸ್ಥಿತಿ ಅದು ಯಾರಿಗೂ ಹೇಳೋ ಹಾಗಿಲ್ಲ. ನಿಶ್ಚಿತವಾಗಿಯೂ ರಾಶಿ ಬಂದಾಗ ಅದರ ಬೆಳೆ ಡೌನ್ ಆಗೇ ಇರ್ತದೆ. ಈಗ ನಾವು ಹೆಚ್ಚು ಮಾಡಿದ್ರಿ, 2,000 ಹಾಕಿ ಮಾಡಿದ್ದೀವಿ ಇದಕ್ಕೆ ಮೆಕ್ಕೆಜೋಳಕ್ಕೆ, ಮತ್ತದಕ್ಕೆ ಏನೋ ಮಾಡಿದ್ವಿ, 3,000 ಮಾಡಿದ್ವಿ, 5,000 ಹೇಳೋದಷ್ಟೇ ತೊಗೊಳಬರ್ಬೇಕಲ್ರಿ. ಅದಕ್ಕಾಗಿ ನಾವು ಮೇಲೆ ಹನಿ ಬಿಡ್ಕೊಂಡು ಮತ್ತೆ ಬಿಡ್ಕೊಂಡು ಹೇಳೋದೇನಪ್ಪ ಅಂದ್ರೆ, ನಿಮ್ಮ ಮಾರ್ಕೆಟ್ ನೀವು ಮಾಡಿರಿ ರೈತರ. ಇದು ಹಿಂಗದ, ಇದು ಹಿಂಗೆ ಇರೋದು ನಿರಂತರ ಇರೋದು. ನಿಜವಾಗಿ ಆಗ್ಬಾರ್ದು. ಅಟ್ಲೀಸ್ಟ್ ನಿಮ್ಮ ಬಿಲ್ ಕೊಡ್ಬೇಕಲ್ಲ. ನೀವು ಬದುಕೋರು ಹೆಂಗೆ? ವರ್ಷ ನಿಂತಿರ್ತೀರಿ ಮೊದಲ, ಅಲ್ಲಿ ಗೊಬ್ಬರ ಹಾಕಿರ್ತೀರಿ, ಮಾಡಿರ್ತೀರಿ. ಕಡಿಮೆ ಆದರೂ 11 ತಿಂಗಳು 14 ತಿಂಗಳ ಅಂದ್ರೆ ಎಷ್ಟಾಯ್ತು? 1 ವರ್ಷ ಆಯಿತು. ನಿರಂತರ ನಿಂತಿರ್ತೀರಿ. ಏನೋ ದನ ಸಾಕಿರ್ತೀರಿ, ಪುಣ್ಯಕ್ಕೆ ಅವಷ್ಟು ಹಾಲು ಕೊಡ್ತಾವೆ. ನೀವು ಅಲ್ಲಿ ಸೈಡ್ ಇನ್ನೊಂದು ಯಾವುದೋ ಬೆಳೆ ಬೆಳೆದಿರ್ತೀರಿ, ಊಟ ಮಾಡ್ತೀರಿ. ಲಾಭ ಇಲ್ಲರಿ. 4,500 ನೀವು ಖರ್ಚು ಮಾಡಿ 3,300 ರೂಪಾಯಿ ತೊಗೊಳ್ಳೋದು, ಇದು ಯಾವ ನ್ಯಾಯ ರೀ? ಎಲ್ಲದ ನ್ಯಾಯ? ಆದರೂ ನೀವು ಪ್ರೀತಿಯಿಂದ ಬೆಳಿತೀರಿ, ಅದನ್ನು ಬೆಳೀರಿ. ಹೌದು, ದುಡ್ಡು ಕಡಿಮೆ 20 ನೀವು ತಿಳ್ಕೊಳ್ಳಿ. ದುಡ್ಡಿಗೇನು ಕಡಿಮೆ ಇಲ್ಲ. ಅದಕ್ಕೆ 3 ಕಸ ಬರ್ತಾವ, ಗೊಬ್ಬರ ಹಾಕ್ಬೇಕು ಭೂಮಿ ಒಳಗೆ, ಬೀಜ ಹಾಕ್ಬೇಕು 1-3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ. ಬೀಜದ ಖರ್ಚು ಎಷ್ಟು ಅದಾವ, ನೀರು ನಿರಂತರ ಹರಿಸ್ತಾ ಇರಬೇಕು, ಭೂಮಿ ಎಷ್ಟು ಜೋಳ ಆಗ್ತದೆ. ಏನು ಇದನ್ನೆಲ್ಲ ವಿಚಾರ ಮಾಡಿದಾಗ ಏನು ರೀ ಇದೆಲ್ಲ? ಅದಕ್ಕೆ ಈಗಿರೋದು ಒಂದೇ, ಇದಕ್ಕೇನು ಬೇರೆ ಪರಿಹಾರ ಇಲ್ಲ. ಆಮೇಲೆ ಹೇಳೋದು ಏನಪ್ಪ ಅಂತಂದ್ರೆ, ನಿಮಗೆ ಕಠಿಣ ಅನ್ನಿಸ್ಬೋದು, ಭಾಳ ಸುಲಭದ. ಒಂದಾಗಬೇಕಷ್ಟೇ ರೀ. ಇಲ್ಲಿ ಒಂದಾಗೆ ಪ್ರತಿ ಗ್ರಾಮಕ್ಕೂ ನಾ ಹೇಳ್ದಂಗೆ ನೀವು ಕಣಜಗಳನ್ನು ಅಥವಾ ನಿಮ್ಮ ಗೋಡಾವರಿಗಳನ್ನು ಅಥವಾ ಉಗ್ರಾಣಗಳನ್ನು ಅನಿವಾರ್ಯವಾಗಿ ಹಳ್ಳಿಗೆ ಎಷ್ಟು ಬೇಕಾದ್ರೆ ಕಟ್ಟಿಸ್ಕೊಳ್ಳೇಬೇಕು. ಉಳಿದ ಬೆಳೆಗಳಿಗೆ ಕಬ್ಬಿಗಂತಿ ನೀವು ಬೆಲ್ಲ ಮಾಡಿ ಅಲ್ಲೇ ತೊಗೊಂಡು ಮಾರೋದು ಭಾಳ ಉತ್ತಮದ ಕೆಲಸ. ಈಗ ಬೆಲ್ಲ ಹೆಂಗಂದ್ರೆ ನಿಮಗೆ ಗೊತ್ತದ, ಡೈರೆಕ್ಟ್ ದುಡ್ಡು ಬರ್ತದಲ್ಲ ನಿಮ್ಗೆ. ಅದು ಮಾಡೋದು
ಒಂದು ಪ್ರತಿ ಹಳ್ಳಿಗೂ ಬೆನ್ನೈತಿ ಮಾಡುವ ಇಷ್ಟ ಹೋರಾಟ ಮಾಡಿದಿರಲ್ಲ, ಈ ಹೋರಾಟನ ನೀವು ಗೋಡಾನುಗಳು ಮಾಡೋದಕ್ಕೆ ಹೋರಾಟ ಮಾಡಿದಿರಪ್ಪ ಅಂತಂದ್ರೆ ಪ್ರತಿ ಹಳ್ಳಿಗೂ ಗೋಡಾನ ಹಾಕೈತಿ, ಒಂದು ಅಮೌಂಟ್ ಕೊಡಿಸೋದು, ಸೀಡ್ ಮನಿ ಲೋನ್ ತೊಗೊಳೋದು ಮಾಡೋದು. ಈ ದಿಶೆಯಲ್ಲಿ ಇನ್ನೂ ಚರ್ಚೆ ಆಗೋದು ಮುಂದಿನ ದಿನದಲ್ಲಿ. ಆದರೆ ನನಗೆ ಅನಿಸಿದ್ದು ಕೆಲವೊಂದು ಮಾತುಗಳು ಮಾತಾಡ್ತಾ ಇದ್ದೀನಿ, ಕೆಲವೊಂದು ಅವಕಾಶಗಳಿದ್ದಾವ, ಅವುಗಳು ತಮ್ಮ ಜೊತೆ ಮಾತಾಡೋದು. ಇದು ಯಾಕೆ ನಿಮ್ಗೆ ಹೇಳಬೇಕಾಗ್ತಪ್ಪ ಅಂದ್ರೆ 4,682 ಕೋಟಿ ರೂಪಾಯಿ ಬಿಲ್ ಬಾಕಿ ಅದ. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. 14 ದಿವಸ ಕೊಡ್ಬೇಕಂತ ಕಾನೂನು ಐತಿ, ಕೊಡ್ತಾ ಇಲ್ಲ. ಉಳಿದ ಬೆಳೆಗಳನ್ನ ಬೆಳಿತೀರಿ, ಮಾರ್ತೀರಿ, ಅದು ಒಮ್ಮೆ ಕೊಡ್ತಾರೆ. ಯಾಕಂದ್ರೆ ಕಡಿಮೆ ರೇಟ್ನಾಗ ಹಾಕೊಂಡು ತೆಗಿತಾರೆ. 2,400 ಮೆಕ್ಕೆಜೋಳ ಇದ್ರೆ 1,400 1,800 ಕೊಟ್ಟು ಬಿಡ್ತಾರೆ. ಒಮ್ಮೆ ಹೋಗಿಬಿಡಪ್ಪ ಅಂತೇಳಿ ಒಮ್ಮೆಗೆ ಒಂದು ಕ್ವಿಂಟಲ್ಗೆ 400-500 ರೂಪಾಯಿ ಲಾಭ, 300 ರೂಪಾಯಿ ಲಾಭ. ಅದು ಮತ್ತು ಏನಂತಿಲ್ಲ, ಎಷ್ಟಾಯ್ತು ಏನದು. ನಾನು ಯಾಕೆ ಮತ್ತೆ ಹೊಳೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ರೈತರು ಇವತ್ತು ಹೆಚ್ಚು ನೋಡ್ಬೇಕಾಗ್ಯದ, ನೀವೇ ಮಾರ್ಕೆಟ್ ಮಾಡ್ಕೋಬೇಕಾಗ್ಯದ. ಮಾರ್ಕೆಟ್ ಮಾಡ್ಕೊಳ್ಬೇಕಂದ್ರೆ ಇದು ನಿರಂತರದ ಇದು ಉಳಿದ್ಬಿಡ್ತದೆ. ಈ ದಿಶೆಯಲ್ಲಿ ಯಾವ ರಾಜಕಾರಣಿನೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಎಲ್ಲ ಪಾಪ ಋಣಕೃತರಾಗಿರ್ತಾರೆ, ಉಪಕಾರಕೃತರಾಗಿರ್ತಾರೆ. ಯಾಕಂದ್ರೆ ರಾಜಕೀಯವಾಗಿ ಮುಂದೆ ಹೋಗ್ಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿ ಬೇಕು ಅವ್ರಿಗೆ ಖರ್ಚು ಮಾಡಲಿಕ್ಕೆ, ಅದಕ್ಕೆ ಉಪಯೋಗ ಆಗ್ತದೆ ಅವ್ರಿಗೆ. ಅದಕ್ಕೆ ಅವ್ರು ಶುಗರ್ ಫ್ಯಾಕ್ಟ್ರಿ ಕಟ್ಕೊಂಡು ಹೋಗ್ತಾರೆ. ರೈತ ಏನು ದುಡಿದು ಬಂತು, ಮಾಡಿದ ಬಂದು ತಂದು ಹಚ್ಚಿದ್ದಾಯ್ತು, ನಿರಂತರ ಒಂದು 3-4 ಕಂತು ಮಾಡಿ ಕೊಡ್ತಾರೆ ದುಡ್ಡು. ನೀವು ಅಡ್ಡೆ ತೊಗೊಂಡು ಹೋಗೋದು, ಕೈಗೆ ದುಡ್ಡು ಹಚ್ಚೋದಂಗಿಲ್ಲ, ಖರ್ಚಾಗಿ ಹೋಗಿಬಿಡ್ತದೆ. ಮತ್ತು ವರ್ಷಂತನ ಗುದ್ದಾಡೋದು ಎದ್ದುಕೊಳ್ಳೆ ನೀರು ಹಾಸ್ಬಾಪ, ಮತ್ತೇನು ಮಾಡಪ್ಪ. ಕರೆಂಟ್ ಇಲ್ಲದಾಗ ಒದ್ದಾಡಿ ಅಂಥದ್ದು ಇರ್ತದೆ. ನೀರು ಒಂದು 2 ವರ್ಷ ಕರೆಂಟ್ ತೆಪ್ತಪ್ಪ ಅಂದರೆ ಅದು ರಾತ್ರಿಯೇ ಕರೆಂಟ್ ಇರ್ತದೆ. ರಾತ್ರಿ ಹೇಳಿದಾಗ ಎಷ್ಟೋ ರೈತರು ಪಾಪ ಹಾವ ಚೋಳ ಎಲ್ಲದನ್ನು ಕಲಿಸ್ಕೊಂಡು ಏನೋ ಬದುಕು ಮಾಡ್ತಾರೆ. ಕೆಲವೊಮ್ಮೆ ಬದುವಿನೊಳಗೆ ಅಥವಾ ಒಡ್ಡಿನೊಳಗೆ ಹಾವುಗಳು ಕೂತಿರ್ತಾವೆ, ಚೋಳು ಕೂತಿರ್ತಾವೆ, ಕಡತ ನೋವು. ಕೆಲವೊಮ್ಮೆ ನೀರು ಬರದೇ ಇದ್ದಾಗ ಪಾಪ ಬದುವಿನ ದಂಡಿವೆಲ್ಲ ರೈತರು ಮಲ್ಕೊಂಡಿರ್ತಾರೆ. ಹಾಸಕ್ಕೆಲ್ಲ ಹೊತ್ತೊಳಗೆ ಏನೋ ಒಂದು ಮ್ಯಾಲೆ ಡೋತ್ರ ಇರ್ತದೆ ಅಥವಾ ಲುಂಗಿ ಇರ್ತದೆ, ಅದನ್ನ ಹಾಸ್ಕೊಂಡು ಪಾಪ ಮಕ್ಕೊಳ್ತಾರೆ. ಧನುವಂಗಾಗಿರ್ತದೆ ಪಾಪ ಹೋದ್ರೆ. ಪರಿಸ್ಥಿತಿ ಭಾಳ ಕಷ್ಟ. ಇದು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈ ದಿಶೆಯಲ್ಲಿ. ಅದಕ್ಕೆ ನಾವು MS ಸ್ವಾಮಿನಾಥನ್ ಆಯೋಗದ ಮೇಲೆ ಯಾಕೆ ಒತ್ತಡ ಮಾಡಿ ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ, ಬೆಲೆ ಸಿಗಲಿದ್ರೆ ಪಾಪ ರೈತ ಹಿಂಗೆ ಹೋಗೋದು, ಇದೇ ರೀತಿ ಹೋಗೋದು. ಉಳಿದವ್ರು ಏನು ಲಾಭ ಹೋಗೋದು ಹೋಗ್ತಾ ಇರ್ತಾರೆ. ಅದಕ್ಕೆ ಇದೊಂದು ಆ್ಯಸ್ ಇಂಡಸ್ಟ್ರಿಯಾಗಿ ಮಾಡ್ಕೊಳ್ಳೋ ಜೊತೆಗೆ ಇದನ್ನು ಒಂದು ವೆಲ್ಲ ಸೈಂಟಿಫಿಕ್ಕಾಗಿ ದುಡ್ಡು ಬರುವಂಥ ಹಿಡಿಕೊಂಡ್ರೆ ನಿಶ್ಚಿತವಾಗಿ ಬದುಕದು ಇಲ್ಲ ಅಂತಲ್ಲ. ಆದರೆ ಬದುಕು ಮಾಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಇಂಥ ಘಟನೆಗಳ ಮೇಲೆ ನಡೀತಾನೆ ಇರ್ತವೆ. ನಮ್ಮ ಶ್ರೀಶೈಲ ಅಂಗನವಾಡಿ ಅಂತೇಳಿ ಜಂಟಿ ನಿರ್ದೇಶಕ ಆಹಾರ ಮತ್ತು ನಾಗರಿಕ ಇಲಾಖೆ ಅವ್ರು ಹೇಳ್ತಾರೆ, ಹೆಸರು ಬರೆದವರು, ಬಾಗಲಕೋಟೆ ಜಿಲ್ಲೆಯ 14 ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುಡಿಸುತ್ತವೆ, 65% ಬಿಲ್ ಪಾವತಿ ಆಗಿದೆ ಅಂತ ಹೇಳ್ತಾರೆ ಅವರು. ಹಿಂಗೆ ಒಂದು ಏನೋ ಹೇಗೆ ಕೊಟ್ಟು ಬಿಡ್ತಾರೆ ಅದನ್ನು. ಅದೇ ಕಾಲಕ್ಕೆ ಕಬ್ಬಿನ ಬಿಲ್ ಬಾಕಿಯನ್ನು ಆದಷ್ಟು ಬೇಗನೆ ಪಾವತಿಸಬೇಕು, ಇಲ್ಲದಿದ್ದರೆ ಬೆಳೆಗಾರರ ಕುಟುಂಬಗಳ ನಿರ್ವಹಣೆ ಸಮಸ್ಯೆ ಆಗಲಿದೆ ಅಂತೇಳಿ ಜಿಲ್ಲಾ ಅಧ್ಯಕ್ಷ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮುಖಂಡರು ಹೇಳ್ತಾರೆ. ಬಸವಂತಪ್ಪ ಕಾಂಬಳೆ ಅನ್ನೋರು ಜಿಲ್ಲಾಧ್ಯಕ್ಷರು. ಬರೀ ಹೇಳೋದಾಯ್ತು ರೀ, ಪಾಪ ಸ್ಟ್ರೈಕ್ ಮಾಡ್ತಾರೆ, ಗುದ್ದಾಡ್ತಾರೆ, ಕೂಡ್ತಾರೆ, ಬಡ್ದಾಡ್ತಾರೆ, ಕೊಡ್ರಿ ಅಂತ ಹೇಳ್ತಾರೆ. ಇವು ಬರೀ ಸ್ಟ್ರೈಕ್ ಮಾಡೋದ್ರ ಜೀವನ ಹೆಂಗೆ ಅಂತ. ಬರಲಿಲ್ಲಗೂ ಸ್ಟ್ರೈಕ್ ಮಾಡೋಕೆ ಹೋಗೋದು, ಹೋರಾಟ ಮಾಡೋದು, ತಹಸೀಲ್ದಾರ್ ಆಫೀಸ್ ಮುಂದೆ ನಿಲ್ಲೋದು, ಒದರೋದು. ಪಾಪ ತಹಸೀಲ್ದಾರ್ ತ್ರಾಸ, ಅವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮೇಲೆ ಇದ್ದಂಥವ್ರು ಮುಂದೆ ಹಾಕಿರಿ ಯಾಕೆ ಅಧಿಕಾರಿಗಳಿಗೆ ಏನವ್ರು ಮ್ಯಾಲೆ ರಾಜಕಾರಣಿ ಏನು ಹೇಳ್ತಾರೆ ಅವ್ರ ಮಾತು ಕೇಳಬೇಕಾಗ್ತದೆ ರೀ. ಯಾಕಂದ್ರೆ ಇಲ್ಲಾಂದ್ರೆ ಸಸ್ಪೆಂಡ್ ಆಗಬೇಕಾಗ್ತದೆ, 108 ಗೊಂದಲಗಳನ್ನು ಅನುಭವಿಸ್ಬೇಕಾಗ್ತದೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ ಬದಲು ಮಾಡ್ಕೊಳ್ಳೋಂಥದ್ದು ಏನು ಸಾಧ್ಯ ಅಂದರೆ, ಇರೋದು ಇನ್ನೊಂದು ಸಾಧ್ಯ ಅಂದರೆ ರಾಜಕೀಯವಾಗಿ ಇಡೀ ರೈತರ ಒಗ್ಗಟ್ಟಾಗೆ ತಮ್ಮದೇ ಸರ್ಕಾರ ರಚನೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋದು. ಇದು ಸಾಧ್ಯನಾ ಅಂತ, ಇದು ಅಷ್ಟು ಸುಲಭದ ಮಾತಿಲ್ಲ. ಯಾಕಂದರೆ ಒಂದೇ ಮಾತು ನಿಮಗೆ ಹೇಳೋದಪ್ಪ ಅಂದರೆ, ಇಲ್ಲಿ ಬಲಿಷ್ಠ ಏನೋ ಒಂದು 10% ಜನ ಇದ್ದಾರೆ, ದುಡ್ಡಿನಲ್ಲಿ ದುಡ್ಡು ಹಂಚೆ ಮಾಡಿ ಆಗಿ ಹೋಗ್ಬಿಡ್ತಾರೆ. ತಮಗೆ ಬೇಕಂತ ಕಾನೂನು ಮಾಡ್ಕೊಳ್ತಾರೆ. ಹೀಗಾಗಿ ನಿಮಗೆ ಬೇಕಂತ ಕಾನೂನು ಬೇಕಾಗಿದ್ರೆ ನೀವು ಒಗ್ಗಟ್ಟಾಗಬೇಕು, ಒಂದಾಗಬೇಕು. ಇದನ್ನು ಈ ದಿಶೆಯಲ್ಲಿ ಬಾಬಾಗೌಡರು ಪಾಟೀಲ್ ಆಯ್ತು, ನಮ್ಮ ಪ್ರೊಫೆಸರ್ ಸ್ವಾಮಿಗಳಾಯ್ತು, ಇನ್ನೊಂದು ಅನೇಕ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಒಗ್ಗಟ್ಟೆ ಯಾಕೂ ಮೂಡ್ತಾ ಇಲ್ಲ. ಒಡಕಾಗಿ ನಾನು ಎಲ್ಲಪ್ಪ ಈ ದೇಶದ ಪ್ರಧಾನಿ ಅನ್ನೋಂಗೆ ಎಲ್ಲರೂ ಈ ನಾಯಕರು ಮಾಡೋದ್ರಿಂದಾಗೆ ರೈತ ನಾಯಕರು ಇವತ್ತು ಅವ್ರ ಕೈಗೆ ಅಧಿಕಾರ ಇಲ್ಲ. ಇದೆಲ್ಲ ಅನುಭವಿಸೋದು ನೋವುಗಳನ್ನು, ಆರ್ಥಿಕ ಅಭದ್ರತೆಯನ್ನು. ಅದಕ್ಕೆ ಈ ದಿಶೆಯಲ್ಲಿ ನಮ್ಮ ರೈತರು ಚಿಂತನೆ ಮಾಡಿ 224 ಆಯ್ಕೆ ಆಗುವುದ್ರೆ ಅಷ್ಟು ಜನಸಂಖ್ಯೆ ಅದ ನಿಮ್ದು, ಆದರೆ ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲ. ಆ ದಿಶೆಯಲ್ಲಿ ನಾವು ಇತ್ತೀಚೆಗೆ ಸ್ವಲ್ಪ ಶಶಿಕಾಂತ್ ಪಡಸಲಗಿ ಅಥವಾ ಗುರೂಜಿ ಅವರು
ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂದರೆ ಚುನಪ್ಪ ಪೂಜಾರಿ ಅವರು ಇನ್ನೂ ಅನೇಕರು ಕೂಡ್ತಾ ಇದ್ದಾರೆ ಜೊತೆಗೆ. ಅವ್ರು ಕೂಡ್ಕೊಂಡು ಏನೋ ಒಂದು ಸಂಘಟನೆ ಮಾಡಿ, ಯಾಕಂದರೆ ಇದಕ್ಕೆ ಪರಿಹಾರ ಒಂದು ರಾಜಕೀಯವಾಗಿ ಅಧಿಕಾರ ಹಿಡ್ಕೊಂಡು ಬಲಿಷ್ಠ ಸಂಘಟನೆ ಮಾಡಿಕೊಳ್ಳೋದು ಅಂದಾಗ ಏನೂ ಸಾಧ್ಯತೆ. ಇವತ್ತು RSS ಅವ್ರು ಹೆಂಗೆ ಸಂಘಟನೆ ಮಾಡ್ಕೊಂಡಿದ್ದಾರೆ ನೋಡ್ರಿ, ಇದು ಎಕ್ಸಾಂಪಲ್ ಅದನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದಕ್ಕಾಗಿ ನಾವು ಟೀಕೆ ಮಾಡ್ತಾ ಇಲ್ಲದು. ಅದು ಯಾವುದೇ ಇರಲಿ ಸಿದ್ಧಾಂತ, ಅವ್ರು ತಮ್ಮಲ್ಲಿ ಒಗ್ಗಟ್ಟು ಮಾಡ್ಕೊಂಡಿದ್ದಾರೆ. ಇವತ್ತು ಆಳ್ತಾ ಇದ್ದಾರೆ ದೇಶನ. ನೀವು ಒಗ್ಗಟ್ಟು ಮಾಡಿದ್ರೆ ನೀವು ಆಳ್ತೀರಿ, ನಿಮಗೆ ನೀವು ಆಳ್ತೀರಿ, ನಿಮ್ಮ ಬಿಲ್ ನೀವು ಮಾಡ್ಕೊಳಂಗೆ ಆಗ್ತದೆ. ಆದ್ರೆ ಮಾಡೋರು ಯಾರು? ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು? ಇದು ಇವತ್ತಿನ ಚರ್ಚೆ ಆಗಿತ್ತು. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಕೈಗೆ